ಬೆಣ್ಣೆ ತರ ಇದೆಯಲ್ಲ ತುಕಾರಾಮ. ಅದಕ್ಕೆ ಏನೀಗ? ನೀನು ಈ ತರ ಒಂದ್ ಕಾರ್ ತಗೋದು ಜುಮ್ ಅಂತ ಓಡಾಡ್ಸೋ ಮಗನೆ. ಸಾಯ ಮುತ್ತಿಗೆ ಶೋಕಿ ನೋಡು. ಪುಟ್ಕೋಸಿ ತಗೊಳಕ್ ಕಾಸಿಲ್ಲ ಅಂತ ನಾನಿದ್ರೆ ಈ ಅಮ್ಮಗ್ ಕಾರ್ ಚಿಂತೆ. ಕೊರ್ಸ ಮುಂಡದೆ ಹೆತ್ತಮ್ಮನ ಆಸೆ ಸಾಯೋದ್ರೊಳಗಡೆ ಈ ತರ ಒಂದ್ ಕಾರ್ ಮನೆ ಮುಂದೆ ನಿಲ್ಬೇಕು ಅಂತ. ಓ, ಇದಕ್ಕೆಲ್ಲ ಎಷ್ಟು ಲಕ್ಷ ಇರುತ್ತೆ ಗೊತ್ತೇನಮ್ಮ? ಎಷ್ಟು? ಅದು ಎಷ್ಟೋ ಲಕ್ಷ ಇರುತ್ತೆ. ಸಿಕ್ಕಾಪಟ್ಟೆ ದುಬಾರಿನಮ್ಮ. ಆ ಭೂಪತಿಗೇನೋ ದಂಡಿಯಾಗಿ ದುಡ್ಡು ಕೊಳಿತಾ ಬಿದ್ದಿದೆ, ಅದಕ್ಕೆ ಅವನು ಇಂಥದ್ನೆಲ್ಲ ತಗೊಂಡು ಶೋಕಿ ಮಾಡ್ತಾನೆ. ಆದ್ರೆ ನಾವು ಹಾಗಾಗತ್ತಾ? ಅದು ಹೌದು. ತುಕಾರಾಮ, ಹೀಗ್ ಮಾಡಿದ್ರೆ ಹೇಗೋ? ಏನಮ್ಮ? ಹೇಗಿದ್ರು ಭೂಪತಿಗೆ ನಮ್ ಶ್ವೇತಾನ್ ಕಂಡ್ರೆ ತುಂಬಾ ಇಷ್ಟ. ಅವನ್ ಪಿಂಡ. ಆ ಇಷ್ಟ ಕಷ್ಟ ಇವಾಗಲ್ಲ, ಆ ಅನಿಷ್ಟನ ಕಟ್ಕೊಳ್ಕೊ ಮೊದ್ಲು. ಇವಾಗ್ಲೂ ಇವಳು ಕಂಡ್ರೆ ಸ್ವಲ್ಪ ಅಯ್ಯೋ ಪಾಪ ಅಂತ ಇದೆ ತಾನೆ? ಇರ್ಬೋದೇನೋ. ಅದಕ್ಕೇನೀಗ? ಅದರಿಂದ ಏನಾಗ್ಬೇಕು? ನಮ್ ಶ್ವೇತಾ ಅವನ ಹತ್ರ ಸ್ವಲ್ಪ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂತೀಯಾ? ಕೇಳಿಸ್ಕೊಳ್ಳೋ, ನಮ್ ಶ್ವೇತಾ ಕೇಳಿದ್ರೆ ಖಂಡಿತ ಅವ್ನು ಇಲ್ಲ ಅನ್ನೋಲ್ಲ. ಅಲ್ಲ, ಅವನ್ಗೇನ್ ಕಮ್ಮಿನಾ? ಅವ್ರಮ್ಮ ಮಾಡಿಟ್ಟಿಲ್ವಾ? ಅದ್ರಲ್ಲಿ ಸ್ವಲ್ಪ ಕೊಟ್ರೆ ಅವನ್ಗೇನ್ ಕಮ್ಮಿ ಆಗಲ್ಲ ಕಣೋ. ಶ್ವೇತಾನ್ ಕೇಳಕ್ ಹೇಳು. ಕೈ ಕೊಟ್ಟು ಹೋದವನ್ ಮುಂದೆ ನನ್ ಮಗಳು ಕೈ ಚಾಚ್ಕೊಂಡು ನಿಲ್ಬೇಕಾ? ಅವೆಲ್ಲ ಆಗಲ್ಲ. ಹಾಗಾದ್ರೆ ನಿನ್ ಮಗಳ ಖರ್ಚು ವೆಚ್ಚ ತೂಗ್ಸೋಕೆ ನೀ ಯಾರ ಮುಂದೆನಾದ್ರೂ ಕೈ ಚಾಚ್ಬೇಕಷ್ಟೇ. ಹಾಗೇನಾದ್ರು ಬೇಕಾದ್ರೆ ನಿನ್ ಕಾಸಿನ ಸರ ಇದೆಯಲ್ಲ, ಅದನ್ನೇ ಅಡ ಇಡ್ತೀನಿ. ಅಯ್ಯೋ ದರಿದ್ರವೇ. ಭೂಪತಿ, ಹೊಸದಾಗಿ ಮದುವೆ ಆದವ್ರಿಗೆ ಏನಾದರೂ ಕಾಣಿಕೆ ಕೊಡೋದು ಸಂಪ್ರದಾಯ. ನಿನ್ನ ಯೋಗ್ಯತೆಗೆ ಕೊಡುವಷ್ಟು ಶಕ್ತಿ ನಮಗಿಲ್ಲಪ್ಪ. ಇದನ್ನು ಕೊಡ್ತಾ ಇದ್ದೀನಿ, ದಯವಿಟ್ಟು ತಗೋ. ಪ್ರೀತಿಯಿಂದ ಕೊಡ್ತಿರೋದಕ್ಕೆ ಮಾತು ಯಾಕಮ್ಮ? ನೀನೀಗ ನಮ್ಮ ಪಿ ಜಿನಲ್ಲಿರೋ ಭೂಪತಿ ಅಲ್ಲ, ಶಕುಂತಲಾ ದೇವಿಯವ್ರ ಮಗ. ಮೊದಲಿನ ಹಾಗೆ ನಡ್ಸ್ಕೊಳಕ್ಕಾಗತ್ತಾ? ನೀವು ಹಾಗೇ ಇರಬೇಕಮ್ಮ. ಹಾಗೆ ಹೋಗೋ ಬಾರೋ ಅಂತಲೇ ಕರೀತಿರ್ಬೇಕು. ನೀವು ನನ್ನ ಜಯಮ್ಮ. ನೀವು ಹಾಗೆಲ್ಲ ಮಾತಾಡಿಸ್ದೆ ಹೋದ್ರೆ ನಾನು ನಿಮ್ಮ ಮನೆಗೆ ಬರಲ್ಲ ನೋಡಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಪ್ಪ. ನೀನು ಈ ಕಡೆ ಬರ್ತಾ ಇರ್ಬೇಕು ಆಗಾಗ. ಸೃಷ್ಟಿ ಅಕ್ಕ, ನನ್ನ ಡಬ್ಬಿ. ಅಯ್ಯೋ, ಒಂದು ನಿಮಿಷ. ಇದರಲ್ಲಿ ಪಲಾವು, ಪಾಯಸ, ಅಮ್ಮ ಮಾಡಿರೋ ಚಕ್ಲಿ, ಕೋಡ್ಬಳೆ ಎಲ್ಲ ಇದೆ. ಇದನ್ನೆಲ್ಲ ತಗೊಂಡು ಹೋದ್ರೆ ನಿಮ್ಮ ತಾಯಿ ಏನು ಹೇಳ್ತಾರೋ ಏನೋ. ಅಯ್ಯೋ, ನೀವು ಸುಮ್ಮನೆ ರೀ ಅಮ್ಮ, ಅವ್ರೇನು ಹೇಳಲ್ಲ. ಆಕ್ಚುಲಿ ಪಲಾವ್ ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ನನ್ನ ರಾತ್ರಿ ಊಟಕ್ಕೂ ಅದೇನೆ. ಆದ್ರೂ ನನ್ನ ತಂಗಿ ಶ್ವೇತಾ ಮಾಡಿರೋ ಅಷ್ಟು ರುಚಿ ಇರ್ಲಿಲ್ಲ ಅನ್ಸುತ್ತೆ. ಸರಿ ಅಮ್ಮ, ನಾವಿನ್ ಬರ್ತೀವಿ. ಅಕ್ಕ ಬಾಯ್. ಸಿದ್ದುನ ಕೇಳ್ದೆ ಅಂತೇಳು. ಬರ್ತೀವಮ್ಮ. ಆಯ್ತಪ್ಪ, ಬರ್ತೀವಿ. ಅಪ್ಪ, ಅಜ್ಜಿ ಬಂದ್ರಾ? ರೀ, ಇವರು ಹೊರಡ್ತಾ ಇದ್ದಾರೆ. ಸದ್ಯ ಹೊರಟ್ರಲ್ಲ, ಸರಿಯಾದ ಟೈಮ್ಗೆ ಬಂದೆ ನಾನು. ಅಪ್ಪ, ಅಜ್ಜಿ ಬರ್ತೀನಿ. ಅಮ್ಮ ಬರ್ತೀನಿ. ಅಮ್ಮ ನಕ್ಷತ್ರ, ಬಾಯ್ ಅಕ್ಕ, ಬರ್ತೀನಿ. ಮಾ ಶ್ವೇತಾ, ಭೂಪತಿ ಹತ್ರ ಕೇಳಿ ಒಂದು 2 ಲಕ್ಷ ಇಸ್ಕೊಂಡ್ಬಿಡಿ, ನಿಂಗೆ ಬೇಕಾಗುತ್ತೆ. ವಾಟ್? ಹೌದೇ, ನೀನ್ ಕೇಳಿದ್ರೆ ಇಲ್ಲ ಅನ್ನಲ್ಲ, ನಿನ್ ಖರ್ಚಿಗೆ ಬೇಕಾಗುತ್ತೆ, ಕೇಳಿಸ್ಕೋ. ಅಯ್ಯೋ ಇನ್ಸೇನ್, ತಲೆ ಕಟ್ಟಿದ್ಯೋ? ಏನು ಅನ್ಕೊಂಡಿದ್ರೆ ನನ್ನನ್ನು? ಸಕ್ಕರೆ ಗೊಂಬೆ. ಅವಳು ಕೇಳ್ತಾ ಇಲ್ಲ, ನೀನೇ ಹೋಗಿ ಕೇಳೋ. ಸುಮ್ಮನೆ ಇರಮ್ಮ, ನನಗೆ ಬಾನ ಮರೀದಿಲ್ವಾ? ಏನತ್ತೆ ಅದು? ನಿನ್ ತಲೆ, ನಿನ್ಗೆ ಯಾಕೆ ಅದೆಲ್ಲ? ಛೇ, ಈ ಮನೇಲಿ ಯಾರೂ ಸರಿ ಇಲ್ಲ. ಅಷ್ಟೊಂದು ದುಡ್ಡು ಕೊಳಿತಾ ಬಿದ್ದಿದೆ, ಕೇಳಿದ್ರೆ ಕೊಡಲ್ಲ ಅಂತನಾ? ಈ ಅಪ್ಪ ಮಗಳಿಗೆ ಬದುಕಕ್ಕೆ ಬರೋದಿಲ್ಲ. ಯಾರೂ ಸರಿ ಇಲ್ಲ.
ಎಷ್ಟು ಆರಾಮ ಅನಿಸ್ತಿದೆ ಅಲ್ವಾ ಭೂಪತಿ? ನಿಜ ಹೇಳ, ನನಗೆ ಇಲ್ಲಿ ಸಿಗೋ ಸುಖ ನೆಮ್ಮದಿ ಇನ್ಯಾವ ಮನೇಲೂ ಇಲ್ಲ. ನನಗಿದೊಂಥರ ಸ್ವರ್ಗ ಇದ್ದಂಗೆ. ನೀನು ಅಮ್ಮ ಅಕ್ಕನ ಜೊತೆ ಚೆನ್ನಾಗಿ ಮಾತಾಡಿದೆ, ನಗ್ನಗ್ತಾ. ನನಗೆ ತುಂಬ ಖುಷಿ ಆಯಿತು. ಅವ್ರ ಮೇಲೆ ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ನಿನ್ನ ತಂದೆ ನೀನು ಮಾಡಿರೋ ಅನ್ಯಾಯಕ್ಕೆ ಅವ್ರನ್ನ ಯಾಕೆ ದೂರಬೇಕು? ನಾನು ಯಾವತ್ತಿದ್ರೂ ಅವ್ರ ಜೊತೆ ಹಳೆ ಭೂಪತಿನೇ, ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿನ್ನನ್ನು ನಾನು ಬಿಡಲ್ಲ. ಮುಂದೆ ನಡೆಯೋದಕ್ಕೆಲ್ಲ ರೆಡಿ ಇರು. ಭೂಪತಿ, ಹಿಂದೆ ನೋಡು. ಹಲೋ. ಹಾ, ನನ್ಗೆ ಅರ್ಜೆಂಟ್ ಕೆಲಸ ಬಂತು, ನಡಿ ಹೋಣ. ಇನ್ನೂ ಅರ್ಧ ಇದೆ, ಕಾರಲ್ಲಿ ತಿನ್ಲಾ? ಕಾರ್ ಒಳಗಡೆ ತಿಂದ್ರೆ ನೋಡು. ತಿನ್ಕೋ ಬೇಗ ಬೇಗ. ಇದನ್ನೆಲ್ಲ ಯಾರು ಮಾಡ್ತೀಯಾರ ಅಂತ ಗೊತ್ತಾಗದೆ ಒತ್ತಾಡ್ತಾ ಇದ್ದೀನಿ. ಇವಳು ನೋಡಿದ್ರೆ ಕಳ್ಳೆಕಾಯಿ ಬೇಕಂತೆ, ಕಳ್ಳೆಕಾಯಿ. ಸೀರಿಯಸ್ನೆಸ್ಸೇ ಇಲ್ಲ ಇವಳಿಗೆ. ಇದನ್ನೆಲ್ಲ ಯಾರು ಮಾಡ್ತೀಯಾರೆ, ಯಾಕೆ ಮಾಡ್ತೀಯಾರೆ? ಸಾರಿ ಕಣೋ ಮಿಸ್ಟ್ರಿ, ನಿನ್ನನ್ನು ತುಂಬ ಗೋಳೈಕೋತಿದ್ದೀನಿ. ಆದರೆ ಏನು ಮಾಡಲಿ, ನನಗೆ ನಿನ್ನ ಜೊತೆ ಈ ಥರ ಇರೋಕ್ಕೆ ತುಂಬ ಇಷ್ಟ ಕಣೋ. ಹೀಗಿದ್ರೇನೆ ಅಲ್ವಾ ನಾವಿಬ್ರು ಹಳೆ ನಕ್ಷತ್ರ ಭೂಪತಿ ಅನ್ಸೋದು. ಅದಲ್ಲದೆ ನೀನಿವಾಗ ನನ್ನ ಗಂಡ. ಒಂದು ಹೆಣ್ಣಿಗೆ ತನ್ನ ಗಂಡ ತನಗೋಸ್ಕರ ಕೊಡೋ ಟೈಮ್ಗಿಂತ ಹೆಚ್ಚಿಗೆ ಇನ್ನೇನು ಬೇಕೇಳು? ನನ್ನ ಮುಖ ಏನ್ ನೋಡ್ತಾ ಇದ್ಯಾ? ತಿನ್ನು, ಟೈಮ್ ಆಯ್ತು. ಮುಗೀತು. ಭೂಪತಿ, ಕಾರಲ್ಲಿ ನೀರಿದ್ಯಾ? ಸಾಕ? ಇನ್ನು ಏನಾದ್ರೂ ಬೇಕಾ? ಹಾಗೆಲ್ಲ ಜಾಸ್ತಿ ತಿನ್ನೋ ಆಗಿಲ್ಲ, ಡಯಟ್ ಹಾಳಾಗುತ್ತೆ. ಇವತ್ತಿಗೆ ಇಷ್ಟು ಸಾಕು, ನಾಳೆ ನೋಡ್ಕೋತೀನಿ ಮಿಕ್ಕಿದ್ದು. ಇಲ್ಲಿ ನಾನು ಕೈ ಕಾಲು ಮುರ್ಕೊಂಡ್ರು ಪರವಾಗಿಲ್ಲ, ನಿಮಗೆ ಒಳ್ಳೆ ನಿದ್ದೆ ಅಲ್ವಾ? ಇದೇನಾ ರಾಣಿ ತರ ನೋಡ್ಕೊಳ್ಳೋ ಲಕ್ಷಣ? ಏನಾಯ್ತಾ? ಇಲ್ಲಿ ನೋಡಿ. ಅಯ್ಯೋ, ರಕ್ತ ಬರ್ತಿದೆ. ಯಾಕೆ ಪುಟ, ಬಿದ್ಯಾ? ಬಿದ್ಯಾನ? ಆ ದರಿದ್ರ ಬಚ್ಚಲ್ ಮನೇಲಿ ಬೀಳ್ದೆ ಇನ್ನೇನು? ಬಚ್ಚಲ್ ಮನೇಲಿ ಜಾರ್ದ್ಯಾ? ಎಲ್ಲಿ ಅವಳು? ಸೃಷ್ಟಿ, ಬಾರ ಇಲ್ಲಿ. ಸೃಷ್ಟಿ! ಅಯ್ಯೋ ಬಂದೆ, ಕಿರ್ಚ್ಬೇಡಿ. ಬನ್ನಿ ಅಜ್ಜಿ. ಹೋಯ್ತು ತುಕಾರಾಮ, ಹೋಯ್ತು. ನಿನ್ ಮಗಳನ್ನ ಎತ್ತಕ್ ಹೋಗಿ ನನ್ ಬೆನ್ನು ಸೊಂಟ ಎಲ್ಲ ಬಿದ್ದೋಯ್ತು. ಒಂದ್ 5 ನೋವಿಗೆ ಮಾತ್ರ ತಗೊಂಡ್ ಬಾ, ನುಂಗಿ ಸಾಯ್ತೀನಿ. ಎಲ್ಲ ಆಗಿದ್ ಇವಳಿಂದ. ನನ್ನಿಂದನಾ? ನಾನೇನಪ್ಪ ಮಾಡ್ದೆ? ನೆನ್ನೆನೆ ಹೇಳಿದೆ, ಬಚ್ಚಲ್ ಮನೆ ಪಾಚಿ ಕಟ್ಟಿದೆ, ಸ್ವಲ್ಪ ಸುಣ್ಣದ ಪುಡಿನೋ ಬ್ಲೀಚಿಂಗ್ ಪೌಡರ್ ಹಾಕಿ ಉಜ್ಜು ಅಂತ. ಮಾಡ್ದೆ ಆ ಕೆಲ್ಸ? ಈಗ ನೋಡು, ಮಗು ಬಿದ್ದು ರಕ್ತ ಬರ್ತಿದೆ. ಅಯ್ಯೋ ಪಾಪ. ಅಪ್ಪ, ಆ ಮಗುಗೆ ಅಷ್ಟು ಕಷ್ಟ ಆಗ್ತಿದ್ರೆ ಅವಳಿಗೆ ಉಜ್ಜೋದಕ್ಕೆ ಹೇಳಿ. ನತ್ತಿ ಮೇಲಿರೋ ಕಣ್ಣನ್ನ ಕರೆಕ್ಟ್ ಆಗಿ ಇರೋ ಜಾಗದಲ್ಲಿ ಇಟ್ಕೊಂಡು ಓಡಾಡ್ಲಿ, ಆಗ ನೆಲನೂ ಕಾಣುತ್ತೆ. ನೆಲ ನೋಡ್ಕೊಂಡು ಓಡಾಡಿದ್ರೆ ಬೀಳೋದು ಎಡವೋದು ಎಲ್ಲ ಕಮ್ಮಿ ಆಗತ್ತೆ. ಸ್ಟಾಪ್ ಇಟ್. ಎಲ್ಲದಕ್ಕೂ ಒಂದ್ ಲೋಡ್ ಮಾತಾಡಬೇಡ, ನನಗೆ ತಲೆ ಕೆಡುತ್ತೆ. ನನ್ ಬೇರೆ ಬಾತ್ರೂಮ್ ಬೇಕು ಅಂದಿದೆ, ಏನಾಯ್ತು? ಮೇಸ್ತ್ರಿ ಜೊತೆ ಮಾತಾಡಿದೀನಿ ಮಗಳೇ, ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ದಾನೆ. ಅದೇ ಯಾವಾಗ? ಆದಷ್ಟು ಬೇಗ. ಇನ್ನೊಂದ್ಸಲ ಹೀಗೆಲ್ಲ ಆದ್ರೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಅಯ್ಯೋ, ಸಿಟ್ ಮಾಡ್ಕೋಬೇಡ ಮಗಳೇ, ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ಏಯ್, ಏನೇ ಮಾಡ್ತೀಯಾ? ಏನು ಸ್ನಾನ ಮಾಡೋದು ನಿಲ್ಲಿಸ್ತೀಯಾ? ನಿಲ್ಸು. ನೀರ್ ಬಿಲ್ ಆದ್ರೂ ಸ್ವಲ್ಪ ಕಮ್ಮಿ ಬರುತ್ತೆ. ಈ ಶಾಂಪೂ ಸೋಪು ಖರ್ಚಾದ್ರೂ ಕಮ್ಮಿ ಆಗುತ್ತೆ. ಇವಳಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ಕೆ ಹೇಳ್ತೀರಾ? ಹೋಗೆ ಒಳಗಡೆ ಹೋಗೆ. ಮೊದ್ಲೇ ಮಗು ನೋವಲ್ಲಿದೆ, ಇವಳು ಇನ್ನಷ್ಟು ಉಪ್ಪು ಸುರಿತಾಳೆ. ಪುಟ, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಹೊಸ ಬಚ್ಚಲ್ ಮನೆ ಕಟ್ಸ್ತೀನಿ. ನನಗೆ ಬಚ್ಚಲು ಗಿಚ್ಲೆಲ್ಲ ಬೇಡ. ಐ ವಾಂಟ್ ನ್ಯೂ ಬಾತ್ರೂಮ್, ಮಾಡ್ರನ್ ಆಗಿರ್ಲಿ. ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ. ಅದೇ ಬಾತ್ರೂಮ್.
ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಮಗಳೇ, ಆಗ್ಬೋದಾ? ಬಾತ್ರೂಮ್ ಬಾತ್ರೂಮ್ ನೀನ್ ಬಾಜಿ ಕೂರಿಸ್ತೀನಿ. ಇದೇ ತಾನೇ ನೀವು ಹುಡುಕ್ತಾ ಇದ್ದಿದ್ದು? ಹೌದು. ಎಲ್ಲಿ ಸಿಕ್ತು? ಎಲ್ಲ ಇಟ್ಟಿದ್ದಲ್ಲೇ ಇರತ್ತೆ, ನಿಮಗೆ ಸರಿಯಾಗಿ ಹುಡ್ಕಕ್ ಬರಲ್ಲ ಅಷ್ಟೇ. ಎಲ್ಲದಕ್ಕೂ ನಾನೇ ಬೇಕು. ಸರ್, ಮನೆ ಮುಂದೆ ಒಂದು ಕಾರ್ ನಿಂತಿದೆ. ಅರ್ಧ ಗಂಟೆ ಆಯಿತು, ಯಾರು ಹೊತ್ಕೊಂತಾನೂ ಇಲ್ಲ, ಇಳಿತಾನೂ ಇಲ್ಲ. ರೀ, ನೀವೇ ಹೋಗಿ ನೋಡಿ. ನಡಿ. ಇದೆ ಸರ್ ಕಾರು. ಅರೆ, ಇದು ನಮ್ಮ ಅಳಿಯಂದ್ರ ಕಾರು. ಸರಿ ಸರ್, ಗೊತ್ತಾಗ್ಲಿಲ್ಲ. ಒಳಗಡೆ ಯಾರ್ಯಾರು ಇದ್ದಾರೆ ನೋಡಿ ಸರ್. ಭೂಪತಿ, ಇವನು ಯಾಕೆ ಇಲ್ಲಿ ಕೂತಿದ್ದಾನೆ? ಭೂಪತಿ, 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 ಭೂಪತಿ. ನಾನು ಇಲ್ಲಿಗೆ ಯಾಕೆ ಬಾ? ನಕ್ಷತ್ರ 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 ನಕ್ಷತ್ರ